ಸ್ನೇಹಿತರೆ, ಎಲ್ಲರಿಗೂ ಶರಣಾರ್ಥಿಗಳು. ನಾವು ಈ ದಿನ ತ್ರಿವಿಧ ದಾಸೋಹಿ, ಪದ್ಮಭೂಷಣ ಪುರಸ್ಕೃತ, ನಡೆದಾಡುವ ದೇವರು, ಆಧುನಿಕ ಬಸವಣ್ಣ, ಕಾಯಕ ಯೋಗಿಗಳಾಗಿರುವಂತಹ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ 5ನೇ ವರ್ಷದ ಪುಣ್ಯ ಸ್ಮರಣೋತ್ಸವಕ್ಕೆ ಹೋಗೋಣ ಬನ್ನಿ. ರೈಲಿನಲ್ಲಿ ಸಿದ್ಧಗಂಗಾ ಮಠಕ್ಕೆ ನಮ್ಮೆಲ್ಲರ ಪ್ರಯಾಣ. ಎಲ್ಲರಿಗೂ ಕಲ್ಪತರುನಾಡು ತುಮಕೂರಿಗೆ ತುಮಕೂರು ರೈಲ್ವೆ ಸ್ಟೇಷನ್ನಿಂದ ಖ್ಯಾತಸುಂದರಕ್ಕೆ ಬಂದು ಖ್ಯಾತಸುಂದರದಿಂದ ಈಗ ಕಾಲ್ನಡಿಗೆಯಲ್ಲಿ ದಾಸೋಹ ಕ್ಷೇತ್ರವಾಗಿರುವಂತಹ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಮೊದಲಿಗೆ ಪ್ರಸಾದವನ್ನು ಮಾಡಿ ನಂತರ ಶ್ರೀಗಳ ಗದ್ದುಗೆ ದರ್ಶನಕ್ಕೆ ಹೊರಟೆವು. ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು 1907ರಲ್ಲಿ ಮಾಗಡಿ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಏಪ್ರಿಲ್ 1ನೇ ತಾರೀಕು ಜನಿಸ್ತಾರೆ. ಅದಾದ ನಂತರ 1930ರಲ್ಲಿ ಈ ಮಠದ ಅಂದರೆ ಸಿದ್ಧಗಂಗಾ ಮಠದ ಹಿರಿಯ ಶ್ರೀಗಳಾಗಿ ಆಯ್ಕೆ ಆಗ್ತಾರೆ. ಅದಾದ 11 ವರ್ಷಕ್ಕೆ ಅಂದರೆ 1941ಕ್ಕೆ ಈ ಮಠದ ಹಿರಿಯ ಶ್ರೀಗಳಾಗಿ ಅವರು ಆಯ್ಕೆ ಆಗ್ತಾರೆ. ಅದಾದ ನಂತರ ಜನವರಿ 21, 2019ರಂದು ಅವರು ಲಿಂಗೈಕ್ಯರಾಗ್ತಾರೆ. ಶ್ರೀಗಳ ಗದ್ದುಗೆಯ ದರ್ಶನಕ್ಕೆ ಸಾಲು ಸಾಲಾದ ಭಕ್ತಾದಿಗಳು. ಈಗ ತಾವು ನೋಡುತ್ತಿರುವುದು ಶ್ರೀ ಸಿದ್ಧಗಂಗಾ ಮಠದ ಹಿರಿಯ ಶ್ರೀಗಳಾಗಿರುವಂತಹ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು. ಮಠದಲ್ಲಿ ರಕ್ತದಾನ ಶಿಬಿರವು ಏರ್ಪಾಡಾಗಿತ್ತು. ಕಾಯಕವೇ ಕೈಲಾಸ, ದೇವನೊಬ್ಬ ನಾಮ ಹಲವು. ಶ್ರೀ 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 ಅಟವಿ ಶಿವಯೋಗಿಗಳವರ ಗದ್ದುಗೆ. ಶಿವಕುಮಾರ ಮಹಾಸ್ವಾಮಿಗಳು ತಮ್ಮ ಜೀವಿತಾವಧಿಯಲ್ಲಿ ಭಕ್ತಾದಿಗಳಿಗೆ ಆಶೀರ್ವಚನವನ್ನು ಹಾಗೂ ಆಶೀರ್ವಾದವನ್ನು ನೀಡ್ತಿದ್ರು. ಭಕ್ತಾದಿಗಳು ನೀಡಿರುವಂತಹ ದಿನಸಿ ಧಾನ್ಯಗಳನ್ನು ಇಲ್ಲಿ ಶೇಖರಣೆ ಮಾಡಲಾಗಿದೆ. ಮಠಕ್ಕೆ ನೀಡುವಂತಹ ತರಕಾರಿಗಳಿರಬಹುದು ಹಾಗೂ ಹಲವಾರು ಧಾನ್ಯಗಳು, ದಿನಸಿಗಳನ್ನೆಲ್ಲ ಈ ಒಂದು ಜಾಗದಲ್ಲಿ ಸ್ಟೋರ್ ಮಾಡಿರೋದನ್ನ ಈ ಒಂದು ಸುಂದರವಾದಂತಹ ಪುಣ್ಯ ಕಾರ್ಯಕ್ರಮಕ್ಕೆ ನಮ್ಮ ಹಾಲಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಬರುತ್ತಿರುವ ಕ್ಷಣವನ್ನು ತಾವು ನೋಡಬಹುದು. ಶ್ರೀಮಠಕ್ಕೆ ಭೇಟಿ ನೀಡುವಂತಹ ಎಲ್ಲ ಸದ್ಭಕ್ತಾದಿಗಳಿಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿರುವುದನ್ನು ತಾವೆಲ್ಲರೂ ಕಣ್ತುಂಬಿಕೊಳ್ಳಬಹುದು. ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರ ಭಾಷಣ. ತಲೆಬಾಗಿ ನಮಸ್ಕರಿಸುತ್ತಾ ಶ್ರೀ ತೋಟದ ಸಿದ್ದರಾಮಯ್ಯ ಸ್ವಾಮಿಗಳಿಗೆ ವಂದಿಸುತ್ತಾ, ಶಿವಸಿದ್ದೇಶ್ವರ ಸ್ವಾಮಿಗಳಿಗೆ ವಂದಿಸುತ್ತಾ, ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ 5ನೇ ವರ್ಷದ ಪುಣ್ಯ ಸ್ಮರಣೆ ಎಂದು ಶ್ರೀಮಠಕ್ಕೆ ಬಂದಿರುವಂಥದ್ದು ಎಲ್ಲರಿಗೂ ಧನ್ಯತಾ ಭಾವನೆ ಉಂಟು ಮಾಡಿ